ಸಾರ್ವಜನಿಕ ಹಿತಾಸಕ್ತಿ ಬಯಸಿ ನಿಷ್ಠೆಯಿಂದ ಕರ್ತವ್ಯ ನಿರ್ವಹಿಸಿ ಜನರಿಗೆ ಸಂತೃಪ್ತಿ ದೊರೆತಾಗ ಮಾತ್ರ ಸರ್ಕಾರಿ ಸೇವೆ ಸಾರ್ಥಕವಾಗುತ್ತದೆ ಎಂದು ಸ್ಥಳೀಯ ಘಟಕದ ವ್ಯವಸ್ಥಾಪಕ ಮಹೇಶ್ ತಿರ್ಕನವರ್ ಹೇಳಿದರು. ಅವರು ವಾಯುವ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬೈಲಹೊಂಗಲ ಘಟಕದಲ್ಲಿ ಸುಮಾರು 30 ರಿಂದ 40 ವರ್ಷಗಳ ಕಾಲ ವಿವಿಧ ತೆರನಾದ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿ ಸೇವಾನಿವೃತ್ತರಾದ ಎಸ್ ಕಲಾಲ್, ಕೆ ಗೋರೆಖಾನ್, SP ನೇಗೂರ್, BR ಗಂಗಪ್ಪನವರ್, NS ಸುಪ್ಪಾರ್, BN ಜಾಲಿಗಿಡದ್, PI ನದಾಪ್ ಇವರುಗಳು ಭಾನುವಾರ ನಡೆದ ಬೀಳ್ಕೊಡೋ ಸಮಾರಂಭದಲ್ಲಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಸಾರಿಗೆ ಸಂಸ್ಥೆಯಲ್ಲಿನ ಕಾರ್ಯ ಅತ್ಯಂತ ಸವಾಲಿನ ಕಾರ್ಯವಾಗಿದ್ದು ಜಾಗರೂಕತೆಯಿಂದ ನಿರ್ವಹಿಸಿ ನೌಕರರು ಯಶಸ್ವಿಯಾಗಬೇಕೆಂದರು. ಸೇವಾನಿವೃತ್ತಿ ಹೊಂದಿದ ನಿರ್ವಾಹಕ ಕೆ ಗೋರೆಖಾನ್ ನಿವೃತ್ತರ ಪರವಾಗಿ ಮಾತನಾಡಿ, ಬದುಕಿನಲ್ಲಿ ಸರ್ಕಾರಿ ಅನ್ನ ಉಣ್ಣಬೇಕಾದರೆ ಯೋಗ ಇರಬೇಕು. ಹೀಗಾಗಿ ಸಾರ್ವಜನಿಕರ ಸೇವೆ ಮಾಡುವಾಗ ಅಹಂಭಾವ ತೋರಿದರೆ ಸಾಗಿದಾಗ ಮಾತ್ರ ಪ್ರತಿಯೊಬ್ಬರ ಹೃದಯದಲ್ಲಿ ಉಳಿಯಲು ಸಾಧ್ಯ. ಇಲಾಖೆ ನೀಡಿದ ಜವಾಬ್ದಾರಿಗೆ ಸದಾ ಬದ್ಧರಾಗಿ ಪ್ರಾಮಾಣಿಕತೆಯಿಂದ ಸೇವೆಗೈದಾಗ ಮಾತ್ರ ಕೀರ್ತಿಗೆ ಪಾತ್ರರಾಗುತ್ತೇವೆ ಎಂದರು. ಸಂಚಾರ ನಿರೀಕ್ಷಕಿ ಶ್ರೀದೇವಿ ಪಾಶಾಪುರ್ ಮುಖ್ಯ ಅತಿಥಿಗಳಾಗಿ ಮಾತನಾಡಿ, ಜೀವನದಲ್ಲಿ ಅವಕಾಶಗಳು ದೊರೆತಾಗ ಅವುಗಳನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು. ನೌಕರರು ಗೈರು ಹಾಜರಾಗದೆ ತಮ್ಮ ಕುಟುಂಬದ ಪರಿಸ್ಥಿತಿ, ಜೀವನ ಕ್ರಮ ಅರಿತು ದುಡಿದರೆ ಭವಿಷ್ಯ ಉಜ್ವಲವಾಗಲಿದೆ. ಈ ನಿಟ್ಟಿನಲ್ಲಿ ಸಂಸ್ಥೆಯ ಏಳಿಗೆಗೆ ಪ್ರತಿಯೊಬ್ಬರು ಪರಿಶ್ರಮ ಅಗತ್ಯವೆಂದರು. ATS ಮಂಜುನಾಥ್ ಆಣಿಕಿವಿ, ಸಂಚಾರಿ ಮೇಲ್ಚಾರಕ ಮಹಂತೇಶ್ ಕಳ್ಳಿ, ನಿವೃತ್ತ ಕಚೇರಿ ಸಿಬ್ಬಂದಿಗಳಾದ YT ಬಾಗರ್, UN ಸಂಕನ್ನವರ್, ಹಿರಿಯ ಸಿಬ್ಬಂದಿ ಮೇಲ್ಚಾರಕ CG ಬೆಂಡಿಗೇರಿ, ಹಿರಿಯ ಸಹಾಯಕಿ ರೇಣುಕಾ ಹುಲ್ಕುಂದ್, ಸ್ಥಳೀಯ ಕಾರ್ಮಿಕ ಮುಖಂಡ ಸುರೇಶ್ ಯರಡ್ಡಿ, ನಿವೃತ್ತ ಸಂಚಾರಿ ನಿಯಂತ್ರಕರಾದ ಚಂದ್ರಶೇಖರ್ ಹಿರೇಮಠ್, ಸುನೀಲ್ ಕುಲಕರ್ಣಿ, ಭೀಮಣ್ಣ ಬಲಮನ್ನವರ್, ಶಿವಾನಂದ್ ವನಜಾಲಿ, JD ಕಟ್ಟಿಮನಿ, ನಿವೃತ್ತ ಕಾರ್ಮಿಕ ಮುಖಂಡ BB ಸಂಗನಗೌಡ್ರ ಹಾಗೂ ಸಿಬ್ಬಂದಿ ವರ್ಗ, ಕಾರ್ಮಿಕ ವರ್ಗ ಉಪಸ್ಥಿತರಿದ್ದರು. ಕಚೇರಿ ಸಿಬ್ಬಂದಿ ವಿನೋದ್ ಹುಗಾರ್ ಸ್ವಾಗತಿಸಿ ನಿರೂಪಿಸಿದರು. ನಿರ್ವಾಹಕ ನಾಗೇಂದ್ರ ಮುರುಗೋಡ್ ವಂದಿಸಿದರು. ಸೇವಾ ನಿವೃತ್ತರಾದ ಚಾಲಕ ನಿರ್ವಾಹಕರನ್ನು ಇಲಾಖೆಯ ಪರವಾಗಿ ಘಟಕದ ವ್ಯವಸ್ಥಾಪಕರು, ಸಿಬ್ಬಂದಿ ವರ್ಗ, ಕುಟುಂಬಸ್ಥರು, ಗೆಳೆಯ ಬಳಗದವರು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ನೌಕರರ ವರ್ಗ ಅಭಿಮಾನದಿಂದ ಸತ್ಕರಿಸಿದರು. ಸಾರಿಗೆ ನಿಯಂತ್ರಕರು ಮತ್ತು ಚಾಲಕರ 7 ಜನರ ಒಟ್ಟಿಗೆ ಒಗ್ಗಟ್ಟಾಗಿ ಒಂದೇ ವೇದಿಕೆಯಲ್ಲಿ ಬೈಲಹೊಂಗಲ ಡಿಪೋದಲ್ಲಿ ನಿವೃತ್ತಿ ಸಮಾರಂಭವನ್ನು ಹಮ್ಮಿಕೊಂಡಿದ್ದಾರೆ ಎಲ್ಲ ಅಭಿಮಾನಿಗಳು. ಸುಮಾರು 400ಕ್ಕೂ ಹೆಚ್ಚು ಸಿಬ್ಬಂದಿ ಇರಬಹುದು ಅಂದಾಜು. ಮಹೇಶ್ ಅವರನ್ನು ಮೊದಲು ಮಾಡಿಕೊಂಡು ಸಮಾರಂಭದ ಅಧ್ಯಕ್ಷರಾಗಿರ್ತಕ್ಕಂಥ ಮಹೇಶ್ ಅವರಲ್ಲಿ, ಹಿರಿಯರಾಗಿರ್ತಕ್ಕಂಥ ಅವರಲ್ಲಿ, ಅವರಲ್ಲಿ ಆಮೇಲೆ 7 ಜನ ಬಹಳ ಸಣ್ಣವರು, ಬೂತ್ ಸಿಕ್ಕದಾಗಿದ್ದರು, ಕೀರ್ತಿ ದೊಡ್ಡದು. ಡಿಪಾರ್ಟ್ಮೆಂಟ್ ಸರ್ ಮಹೇಶ್ ಸರ್ ಬಹಳ ಸಣ್ಣ ಇಂಥ ಒಂದು ಜವಾಬ್ದಾರಿ ತಗೊಂಡು ನಿಮ್ಮೆಲ್ಲರನ್ನು ಒಟ್ಟಾಗಿ ಕೂಡಿಸಿಕೊಂಡ ದೊಡ್ಡ ಕಾರ್ಯಕ್ರಮ ಮಾಡಿದಾರಲ್ಲ, ಇದು ಬಹಳ ಸಂತೋಷದ ವಿಷಯ ಅಂತ ಹೇಳ್ತಾ ಇನ್ನು ಕೊನೆಯದಾಗಿ ಸುಖ ದುಃಖಗಳನ್ನು ಇವತ್ತಿನ ದಿವಸ ನಿವೃತ್ತಿ ಅನ್ನುವಂತಹ ಒಂದು ಕೊನೆಯ ನಿಲ್ದಾಣಕ್ಕೆ ಬಂದಿರುವಂಥ ನಮ್ಮ ಎಲ್ಲ ಹೆಮ್ಮೆಯ ಚಾಲನಾ ಸಿಬ್ಬಂದಿಗಳಿಗೆ ನಾನು ಶತಕೋಟಿ ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕಂತಂದರೆ ಇವತ್ತಿನ ದಿವಸ ಸಾರಿಗೆ ಸಂಸ್ಥೆಯಲ್ಲಿ ಒಂದು 35-36 ವರ್ಷಗಳ ಸುದೀರ್ಘವಾದಂಥ ಸೇವೆಯನ್ನು ಸಲ್ಲಿಸೋದಂದರೆ ಹಗುರವಾದ ಮಾತಲ್ಲ. ಇವತ್ತಿನ ದಿನಮಾನಗಳಲ್ಲಿ ನಮ್ಮ ಸಾರಿಗೆ ಸಂಸ್ಥೆ ಸೇವೆ ಅಂತಂದ್ರೆ ಜೀವನ ಮೇಲಿನ ಆಟ. ನಿಮಗೆ ಒಂದು ಹೇಳ್ಬೇಕಂದ್ರೆ ಯಾವುದೇ ಒಂದು ತಹಸೀಲ್ದಾರ್ ಆಫೀಸಲ್ಲಿ, ಶಿಕ್ಷಣ ಇಲಾಖೆ, ಸ್ಕೂಲ್ ಆಗಲಿ, ವೈದ್ಯಕೀಯ ಇಲಾಖೆ ಆಗಲಿ, ಪ್ರಾರಂಭ ಮತ್ತು ಅಂತ್ಯ 5 ಗಂಟೆ ಕ್ಲೋಸ್ ಮಾಡ್ತಾರೋ, 10 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೋ. ಬಟ್ ನಮ್ಮ KSRTC ಬಸ್ಸುಗಳು ನೀವು ಮುಂಜಾನೆ ರಾತ್ರಿ ನೈಟ್ ಸರ್ವಿಸ್ ಹಿಡ್ಕೊಂಡು ಯಾವಾಗ ನೋಡಿದ್ರು ರಸ್ತೆಯಲ್ಲಿ ಓಡಾಡ್ತಿರ್ತಾರೆ. ಹೌದಾ? ಇದಕ್ಕೆಲ್ಲ ಕಾರಣ ಏನಂತಂದ್ರೆ ಚಾಲನಾ ಸಿಬ್ಬಂದಿ, ಚಾಲಕರು, ಅವರಿಗೆ ವೇಳೆ ಇರೋದಿಲ್ಲ. ಸುಮಾರು ಬೆಳಗ್ಗೆ ಬಹಳಷ್ಟು ಜನ ಇದೇ ತರನಾಗಿ ಇದಾರ. ಅದರ ಇದು ಪಾಪ ಅವರೆಲ್ಲ ನೋಡ್ರಿ. ಮತ್ತೆ ಇನ್ನೊಂದು ಖುಷಿ ಏನಾಗಿತ್ತಂದ್ರೆ ಆಗಲೇ ಒಬ್ರು ನಮ್ಮ ಗೋರೆಖಾನ್ ಸರ್ ಮಗ ಅವರು ಇಂಗ್ಲಿಷ್ ಒಳಗೆ ಬಹಳ ಚೆನ್ನಾಗಿ ಮಾತಾಡ್ತಾರೆ. ಅಂದ್ರೆ ಇದರ ಅರ್ಥ ನಮ್ಮ ರಾಜಕೀಯ ಅವರು ಹೇಳಿದ್ರು ನೋಡು, ಅವ್ರು ಇಂಗ್ಲಿಷ್ ನ ಮಾತಾಡ್ತಾರೋ ಅವ್ರ ಮಗ ಒಬ್ಬ ಕಂಡಕ್ಟರು, ಡ್ರೈವರು ಏನೋ ಇದ್ರು ಕೂಡ ಇಷ್ಟು ದೊಡ್ಡವನಾಗಿ ಅವನು ಬೆಳೆಸಿ ಒಳ್ಳೆಯ ಅಧಿಕಾರಿಗಳನ್ನು ಮಾಡಿದಾರ.
ಇಡಬಂದವರು ದೊಡ್ಡ ಆಸ್ತಿ. ಇಂಥ ಆಸ್ತಿ ಪದ್ಧತಿ ಐತೆ. ಯಾಕಂದ್ರೆ ಕ್ಷೇತ್ರದವರು ದುಡಿಯುವಂಥ ಸಿಬ್ಬಂದಿ ವರ್ಗದಲ್ಲಿ ಕಡಿಮೆ ಸಂಬಳ ಐತಿ, ಆದ್ರೆ ಗುಣ ದೊಡ್ಡ ಐತೆ. ಇಂಥ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾರೆ ಅಂತ ಹೇಳ್ಬೋದು. ಅಂತ ಮಗನಾಗಿ ನಾವು ಹುಟ್ಟಿದಂತೆ ನಾನು ಹೇಳ್ಕೊತ ಜಮೀನು ಹೇಳ್ತೇನೆ. ಹೆಚ್ಚಿಗೆ ದುಡಿದವರು ಗೌರ್ಮೆಂಟ್ ಇಂಗ್ಲಿಷ್ ಮೀಡಿಯಂ ಉನ್ನತವಾದ ಶಿಕ್ಷಣ ಕೊಟ್ಟು ಅಮೆರಿಕಾ ಅಲ್ಲಿಗೆ ಹೋಗ್ಬೋದು. ಆದ್ರೆ ಬಡ ಕುಟುಂಬದಲ್ಲಿ ಹುಟ್ಟಿದಂತೆ ನಮ್ಮ ತಂದೆ ತಾಯಿಗಳು ಗೌರ್ಮೆಂಟ್ ಹಾಸ್ಪಿಟಲ್ ಗೌರ್ಮೆಂಟ್ ಸ್ಕೂಲಲ್ಲಿ ಕಲಿತಿರ್ತಾರೆ. ನಮ್ಮ ಮಕ್ಕಳು ಒಳ್ಳೆ ರೀತಿಯಿಂದ ವಿದ್ಯಾಭ್ಯಾಸ ಕಲೀಲಿ, ಉನ್ನತವಾದ ಸ್ಥಾನವನ್ನು ಪಡೀಲಿ. ಏನಿದ್ರು ನೇರವಾಗಿ ನ್ಯಾಯ ಮಾಡಿದ್ರು. ನಾ ಯಾವಾಗಲೂ ಅದನ್ನ ತಪ್ಪ ಅಂತ ತಿಳ್ಕೊಂಡಿದ್ದೀನಿ. ಅವ್ರಿಗೆ ಸುಳ್ಳು ಕಪಟ ಅನ್ನೋದು ಯಾವತ್ತೂ ಗೊತ್ತಿಲ್ಲ. ಅವ್ರು ಮಿನಿಮಲ್ ಸಿದ್ಧಾಂತ ಯಾಕೆ ತಪ್ಪ ಅಂದ್ಕೊಂಡ್ರೆ ಮಾಡ್ತೀನಿ ಮನೆಯಾಗ ಇದ್ದಾಗೆಲ್ಲ ಹೊರತಾಗಿಲ್ಲ ಅಂತಾರೆ. ಹಾಗೆ ಅವ್ರೆಲ್ಲ ಅಣಿಲಿಂದ ಮಕ್ಕಳು ಒಂದು ತಲೆ ಇಟ್ಕೊಂಡು ಸೇವೆ ಮಾಡ್ತಿರ್ತಾರೆ. ಅವ್ರಿಗೆ ಏನಾದ್ರು ಶಾಪ ಆಗ್ತದಲ್ಲ, ನಾವು ಇನ್ನೊಂದು ಬಜೆಟ್ ಹೋಗ್ತಿರ್ತಾರೆ. ಕೇವಲ ವರ್ಕರ್ಸ್ ಮಾಡ್ತಾರೆ, ಪ್ರತಿಯೊಬ್ಬರು ಮಾಡ್ತಾರೆ, ಇಷ್ಟೇ ಎಲ್ಲರೂ ನಾವು ಇವತ್ತ ನಮ್ಮ ಪಿತ್ರ ಮಲ್ಲಪ್ಪವರ ಹಳೆಯ ನಮ್ಮ ಎಲ್ಲರೂ ಒಳ್ಳೆ ತಮ್ಮ ಕಾರ್ಯಕರ್ತರು ಎಲ್ಲ ನಮಗೆ ಏನು ಮಾಡಿದರು. ಆಮೇಲೆ ಈ KSRTC ನಮ್ಗೆ ತುಂಬ ಅನುಕೂಲ ಆಗೈತೆ. ಆಮೇಲೆ ಎಲ್ಲರೂ ದಯವಿಟ್ಟು ಈ ನೃತ್ಯ ಆದಲ್ಲಿ ನಾವು ವಿಷಯ ಹೇಳ್ಬೇಕಂದ್ರೆ ಮುಂದೆ ಎಲ್ಲರೂ ನಮ್ಮ ಜೀವನ ಸುಖಕರವಾಗಿರುತ್ತೆ. ನಾವು ಎಲ್ಲರೂ ಇವತ್ತ ಇಲ್ಲಿ ಬಂದಾಗ ಕೂತಿರೋ ಅದಕ್ಕೆ ಕಾರಣ ಈ ಕಂಡಕ್ಟರು, ಡ್ರೈವರು ಹಾಗೂ ನಿಯಂತ್ರಕರು ಈ ಎಲ್ಲ ಸಿಬ್ಬಂದಿಗಳು. There is a beautiful Karnataka in Kayamave, Karnataka. Work itself is a workshop. He really lives by the world president. Behind every successful journey of KSRTC are hard-working people who quietly give their best. And my father was one of them. Whether it was with passengers, managing responsibilities, or handling challenges at work, he always performed his duty with sincerity and dignity. As a child, I have seen the sacrifices he made for ಶ್ರಮಪಟ್ಟು ಪ್ರೀತಿಯಿಂದ ಚೆನ್ನಾಗಿ ಅಧಿಕಾರನ ವಹಿಸಿದ ಇನ್ನದೇ ನೀವು ಜಾಲ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ವಹಿಸಿ ಮುಂದಿನ ನಿಮ್ಮ ಜೀವನ ಸುಖಕರವಾಗಿದೆ ಅಂತ ಅದೇವರಲ್ಲಿ ನಾನು ಆಶಿಸ್ತೀನಿ. ಸೊ ಹಾಗೆ ಕೊನೆಯದಾಗಿ KSRTC ಡಿಪಾರ್ಟ್ಮೆಂಟ್ಗೆ ನಾನು ಅಭಿನಂದನೆ ವ್ಯಕ್ತಪಡಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಈ ವರ್ಷವು ನಮ್ಮ ಮಾನವರು ಸುಮಾರು 28 ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನು ಯಾವುದೇ ಒಂದು ಕರ್ತವ್ಯ ಲೋಪವಿಲ್ಲದಂತೆ ಸೇವೆಯನ್ನು ಸಲ್ಲಿಸಿ ಈಗ ಸೇವಾ ನಿವೃತ್ತಿಯನ್ನು ಹೊಂದಿರತಕ್ಕಂತಹ ಎಲ್ಲ ಇಲ್ಲಿ ಕೊಟ್ಟಿರ್ತಕ್ಕಂತಹ 7 ಜನ ನನ್ನ ತಂದೆಯ ಸ್ಥಾನದಲ್ಲಿರ್ತಕ್ಕಂಥವರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಸಲ್ಲಿಸಲು ಇಚ್ಛಿಸುತ್ತೇನೆ. ಬಾರಿಗಿಡದವರು ಕುಪ್ಪಾರವರು ಹಾಗೂ ನಮ್ಮ ಕಲಾನವರು ಗೋರೆಕಾನವರ ಬಗ್ಗೆ ಹೇಳ್ಬೇಕಂದ್ರೆ ನನಗಿಂತ ಪೂರ್ವದಲ್ಲಿ ನನ್ನ ಸಂಘಟನೆಯ ಬೈಲೂರು ಪ್ರಧಾನ ಕಾರ್ಯದರ್ಶಿ ಅವರು. ಯಾಕಂದ್ರೆ ನಾನು ಈ ಡಿಪೋಟ್ ಬಂದಾಗ ಅವರು ಬೆಳಗಾವಿ ವಿಭಾಗದ ಬೈಲೂರು ಡಿಪೋದ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ರು. ಅವರು 40 ವರ್ಷ ಸೇವೆ, ಒಳ್ಳೆಯ ಸೇವೆಯನ್ನು ಮಾಡಿದ್ದಾರೆ. ಅವರು ನೇಗೂರವರು ಹಾಗೂ ಬಾರಿಗಿಡದವರು ಇವರು ಜೀವನ ಉತ್ತುಂಗ ಹೋಗಲಿ. ಶಬ್ದ ಇಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ. ಯಾಕಂತಂದ್ರೆ ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಬ್ಯಾಂಕ್ ಆಗ್ಬೋದು, ವಿದ್ಯಾಕ್ಷೇತ್ರ ಆಗ್ಬೋದು, PWD ಆಗ್ಬೋದು, RTO ಆಫೀಸ್ ಆಗ್ಬೋದು, ಯಾವುದೇ ಆದರೂ ಸಹಿತ ಈ ರೀತಿ ನಮ್ಮ ಒಂದು ಜವಾಬ್ದಾರಿ ಹೊತ್ತು ನಮ್ಮನ್ನು ಸರಿಯಾದ ಸ್ಥಳಕ್ಕೆ ಮುಟ್ಟಿಸಿದ ಈ ಒಂದು ವೃತ್ತಿಯ ಈ ಒಂದು ನೌಕರಿ ಹೊಂದಿದ ಇವರಿಗೆ ನನ್ನ ಹೃತ್ಪೂರ್ವಕ ಪದವಿಗಳನ್ನು ಅರಿಸ್ತಾ ಇದ್ದೇನೆ. ಆಮೇಲೆ ನನ್ನ ಸೌಕರ್ಯಗಳಿಗೆ ಅನ್ಯಾಯವನ್ನು ಮಾತಾಡಬೇಕಿಲ್ಲ, ಮಾಡಿಲ್ಲ, ಅನ್ಯಾಯ ಬಿಡಲಿಲ್ಲ. ಈ ಮುಖಂಡರ ಸಂದರ್ಭದಲ್ಲಿ ನಾವು ಜೈಲು ವಾಸನ ಅನುಭವಿಸಿದ್ದೀವಿ, ನ್ಯಾಯಾಲಯದ ಮೊಕದ್ದಮೆಗಳನ್ನು ಎದುರಿಸಿದ್ದೀವಿ. ನನ್ನೊಂದಿಗೆ ನಮ್ಮ ಹಿರಿಯರಾದ BB ಧನ್ಯಗೌಡರು ಇದ್ದರು. 3 ವರ್ಷ ಅವರು ನಾವು ಕೋರ್ಟ್ಗೆ ಹಾಕಿದ್ದೀವಿ ಈ ಮುಖಂಡದ ಪರಿಣಾಮ. ನಾನು ಎಲ್ಲೂ ಹೇಳಬೇಕಂದ್ರೆ ಈ ಸಂಸ್ಥೆಯ ಒಂದು ದೊಡ್ಡ ಉಪಕಾರ ಅಂತಂದ್ರೆ ನಾವು ಒಬ್ಬ ಬಡವರನ್ನ ಅತಿ ಬಡವರಲ್ಲ ಸಂಘದೊಂದಿಗೆ ನಿರ್ವಹಿಸಿದ ತೃಪ್ತಿಯನ್ನು ಹೊಂದಿರುತ್ತೇನೆ. ಒಂದು ಮನುಷ್ಯಕ್ಕೆ ಮಾಡ್ತಾ ಇದೆ 24 ಗಂಟೆಯಲ್ಲಿ 3 ಮಾಡ್ಕೊಂಡು 8 ತಾಸು ಹೋಗ್ತೀವಿ, 8 ತಾಸು ನಿಂತೀವಿ. 8 ತಾಸು ಹೋದಾಗ ಒಂದೊಂದರಿಗೆ ನಾವು ಗೆಳೆಯರೇ ಎಲ್ಲರೂ ಕಾಲ ಮಾಡಿಕೊಂಡು ಪ್ರತ್ಯೇಕ ನಮ್ಮಲ್ಲಿ ಆಗ್ತದೆ. ಅದರಲ್ಲಿ ನಮ್ಮ ಕರ್ತವ್ಯ ನಿರ್ವಹಿಸಿದ್ದೇವೆ ಅಂತ ನಮ್ಮ ಭಾವನೆ. ಅದೇ ರೀತಿ ಚಾಲನೆಗಳು ಅದಕ್ಕೆ ಸರಿಯಾದ ಪ್ರಸ್ತಾವ ಕೊಟ್ಟಿದ್ದಾರೆ. ಇಷ್ಟು ಹೇಳಿ ನಮ್ಮ 2 ಮಾತುಗಳನ್ನು ಅಂತ ಒಂದು 7 ಜನ ಮಾಹಿತಿಗಳನ್ನ ನಾವು ಈ ದಿನ ಸಂಸ್ಥೆಯಿಂದ ನಿವೃತ್ತಿಗೊಳಿಸಿಕೊಳ್ತಾ ಇದ್ದೀವಿ. ಅದು ಅನಿವಾರ್ಯ ಕೂಡ. ಮನುಷ್ಯನಿಗೆ ನಿವೃತ್ತಿ ಹತ್ತಿರ ಮೇಲೆ ವೃತ್ತಿಯನ್ನು ಸೇರಿದ ಮೇಲೆ ಪದೋನ್ನತಿ ಮತ್ತು ನಿವೃತ್ತಿ ಅನಿವಾರ್ಯ. ಆ ಒಂದು ಅವಧಿಯಲ್ಲಿ ನಮಗೆ ವಹಿಸಿಕೊಟ್ಟಂತಹ ಜವಾಬ್ದಾರಿಯನ್ನ ನಾವು ಎಷ್ಟರ ಮಟ್ಟಿಗೆ ನಿಭಾಯಿಸ್ತೇವೆ, ಆ ಒಂದು ಏನಾಗಿರ್ತಕ್ಕಲ್ಲ ಜವಾಬ್ದಾರಿಯನ್ನ ಯಶಸ್ವಿಯಾಗಿ ನಿಭಾಯಿಸಿ ನಿವೃತ್ತಿ ಹೊಂದುವುದು ಅದೇ ಒಂದು ಪ್ರಮುಖ ಒಂದು ಜವಾಬ್ದಾರಿ.